ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರು ಅಂದ್ಕೊಂಡು ಸ್ನೇಹಿತರೆ. ಎಲ್ರಿಗೂ ಎಸ್.ಪಿ.ಬಿ ಮೀಡಿಯಾದ ಮತ್ತೊಂದು ವಿಡಿಯೋಕ್ಕೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಜೂನ್ 4ರ ನಂತರ ಧನುಷ್ ರಾಶಿಯವರ ಭವಿಷ್ಯ ಹೇಗಿರಲಿದೆ, ಈ ಜೂನ್ ತಿಂಗಳಿನಲ್ಲಿ ಉಂಟಾಗ್ತಿರುವಂತಹ ಗ್ರಹ ಸಂಚಾರದ ಬದಲಾವಣೆಯು ಧನುಷ್ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಇರುವಂತಹ ಸಮಸ್ಯೆಗಳಿಗೆ ಏನೆಲ್ಲ ಪರಿಹಾರಗಳನ್ನು ಮಾಡಿದ್ರೆ ಒಳ್ಳೆಯದು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ನಿಮಗೆ ಫುಲ್ ಆಗಿ ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ. ಸೊ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳೋದಿಷ್ಟೇ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗಾದರೆ ಈ ಧನುಷ್ ರಾಶಿಯವರಿಗೆ ಈ ಜೂನ್ ತಿಂಗಳು ಏನೆಲ್ಲ ಬದಲಾವಣೆಗಳನ್ನು ತರಲಿದೆ ಎಂಬುದನ್ನು ಮೊದಲನೇದಾಗಿ ನೋಡ್ತಾ ಬರೋಣ. ಹೌದು ಸ್ನೇಹಿತರೆ, ಧನುಷ್ ರಾಶಿಯವರಿಗೆ ಜೂನ್ 2026 ಅತ್ಯಂತ ವಿಶಿಷ್ಟ ಮತ್ತು ಲಾಭದಾಯಕವಾದಂತಹ ತಿಂಗಳು ಅಂತಲೇ ಹೇಳ್ಬೋದು. ಸಾಮಾನ್ಯ ಜ್ಯೋತಿಷ್ಯ ಗ್ರಂಥಗಳು 8ನೇ ಮನೆಯ ಸಂಚಾರವನ್ನು ಸವಾಲುಗಳೊಂದಿಗೆ ಸಂಯೋಜಿಸುತ್ತವೆಯಾದರೂ ಜೂನ್ 2ರಂದೆಯೇ ನಿಮ್ಮ ರಾಶಿಯಧಿಪತಿಯಾದಂತಹ ಗುರು ತನ್ನ ಉಚ್ಚ ಸ್ಥಾನವಾದ ಕಟಕ ರಾಶಿಗೆ ಪ್ರವೇಶವನ್ನು ಮಾಡಿರೋ ಕಾರಣ ಇದು ನಿಮ್ಮ ಜೀವನದಲ್ಲಿ ಅದ್ಭುತವಾದಂತಹ ತಿರುವನ್ನು ನೀಡ್ತಾ ಬರ್ತದೆ. ಈ ಗ್ರಹಗತಿಯು ನಿಮಗೆ ಒಟ್ಟಾರೆ ಆಯುಷ್ಯವನ್ನು ಕೂಡ ಹೆಚ್ಚಿಸಲಿದ್ದು, ಗುಪ್ತ ಶತ್ರುಗಳನ್ನು ತಟಸ್ಥಗೊಳಿಸಲಿದೆ, ಭವ್ಯವಾದ ಅನಿರೀಕ್ಷಿತ ಆರ್ಥಿಕ ಲಾಭಗಳನ್ನು ಪ್ರಚೋದಿಸಲಿದೆ. ಈ ರಕ್ಷಣಾತ್ಮಕ ಶಕ್ತಿಗೆ ಪೂರಕವಾಗಿ ಈ ತಿಂಗಳ ಕೊನೆಯಲ್ಲಿ ಮಂಗಳನು ನಿಮ್ಮ 6ನೇ ಮನೆಗೆ ಪ್ರವೇಶಿಸಿ ನಿಮ್ಮಲ್ಲಿ ನಿರಂತರ ಹೋರಾಟದ ಮನೋಭಾವವನ್ನು ಹುಟ್ಟುಹಾಕ್ತಾರೆ. ವೈಯಕ್ತಿಕ ಸಂಬಂಧಗಳಲ್ಲಿ ಅಳೆದು ತೂಗುವ ವಿಧಾನವನ್ನು ಕಾಯ್ದುಕೊಳ್ಳುವ ಮೂಲಕ ಈ ತಿಂಗಳನ್ನು ನೀವು ಅಸಾಧಾರಣವಾದಂತಹ ಲಾಭದಾಯಕ ತಿಂಗಳನ್ನಾಗಿ ಪರಿವರ್ತಿಸಿಕೊಳ್ಬೋದು ಅಂತಲೇ ಹೇಳ್ಬೋದು. ಹಾಗಾದರೆ ಈ ಜೂನ್ ತಿಂಗಳಿನಲ್ಲಿ ಧನುಷ್ ರಾಶಿಯವರಿಗೆ ಉಂಟಾಗ್ತಿರೋಂತಹ ಪ್ರಮುಖ ಗ್ರಹ ಸಂಚಾರಗಳ ವಿಚಾರಕ್ಕೆ ಬರೋದಾದರೆ, ಮೊದಲನೇದಾಗಿ ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ 8ನೇ ಮನೆಯ ಉಚ್ಚ ಸ್ಥಾನದಲ್ಲಿ ಗುರುವು ಇರಲಿದ್ದು ಜೂನ್ 2ರಂದೆಯೇ ಕಟಕ ರಾಶಿಗೆ ಪ್ರವೇಶವನ್ನು ಮಾಡಲಿದ್ದು ನಿಮ್ಮ ಮನೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರ್ತಾ ಬರ್ತದೆ. 8ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಇರತಕ್ಕಂತಹ ರಾಶಿಪತಿ ಗುರು ದೀರ್ಘಾಯುಷ್ಯವನ್ನು ನಿಮಗೆ ನೀಡಲಿದ್ದು ಹಠಾತ್ ಧನಲಾಭ ಮತ್ತು ಆಳವಾದ ಸಂಶೋಧನೆಯಲ್ಲಿ ಭಾರಿ ಯಶಸ್ಸನ್ನು ಕರುಣಿಸಲಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ 7 ಮತ್ತು 6ನೇ ಮನೆಯಲ್ಲಿ ಸೂರ್ಯನು ಈ ತಿಂಗಳಿನಲ್ಲಿ ಸಂಚಾರವನ್ನು ಮಾಡಲಿದ್ದು ಜೂನ್ 15ರವರೆಗೆ 6ನೇ ಮನೆಯಲ್ಲಿ ಇದ್ದು ವಿರೋಧಿಗಳ ಮೇಲೆ ವಿಜಯವನ್ನು ಸಾಧಿಸ್ತಾ ಬರ್ತೀರಿ. ಅನಂತರ 7ನೇ ಮನೆಗೆ ಮಿಥುನ ರಾಶಿಗೆ ಬದಲಾಗಿ ಪಾಲುದಾರರೊಂದಿಗೆ ಅಹಂಕಾರದ ಘರ್ಷಣೆಗಳು ಮತ್ತು ಅಧಿಕೃತ ಪ್ರಯಾಣಗಳನ್ನು ಆಹ್ವಾನಿಸುತ್ತಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ 5 ಮತ್ತು 6ನೇ ಮನೆಯಲ್ಲಿ ಈ ತಿಂಗಳು ಮಂಗಳನು ಸಂಚಾರವನ್ನು ಮಾಡಲಿದ್ದು ಜೂನ್ 21ರವರೆಗೆ 5ನೇ ಮನೆಯಲ್ಲಿ ಇರಲಿದ್ದು ಮಕ್ಕಳ ಪ್ರಗತಿಗೆ ಇದು ಬಹಳಷ್ಟು ಸಹಾಯವನ್ನು ಮಾಡಲಿದೆ. ಅನಂತರ 6ನೇ ಮನೆಗೆ ತೆರಳುವ ಕಾರಣ ಸಾಟಿ ಇಲ್ಲದ ಪರಾಕ್ರಮ ಮತ್ತು ಸ್ಪರ್ಧೆಗಳನ್ನು ವಿಜಯವನ್ನು ಮಾಡ್ತಾ ಬರ್ತೀರಿ ಅಂತಲೇ ಹೇಳ್ಬೋದು. ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ 7 ಮತ್ತು 8ನೇ ಮನೆಯಲ್ಲಿ ಶುಕ್ರನು ಇರಲಿದ್ದು ಜೂನ್ 8ರವರೆಗೆ 7ನೇ ಮನೆಯಲ್ಲಿ ಇದ್ದು ವಾಣಿಜ್ಯ ಲಾಭಗಳನ್ನು ಕಾಣ್ತಾ ಬರ್ತೀರಿ. ತದನಂತರ ಉಚ್ಚ ಸ್ಥಾನದಲ್ಲಿ ಗುರುವಿನೊಂದಿಗೆ ಸೇರಲು 8ನೇ ಮನೆಗೆ ಕಟಕ ರಾಶಿಗೆ ಪ್ರವೇಶವನ್ನು ಮಾಡತಕ್ಕಂತಹ ಶುಕ್ರನು ಅನಿರೀಕ್ಷಿತ ಮತ್ತು ಗುಪ್ತ ಆರ್ಥಿಕ ಹರಿವನ್ನು ಪ್ರಚೋದಿಸಲಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ 7 ಮತ್ತು 8ನೇ ಮನೆಯಲ್ಲಿ ಬುಧನು ಇರಲಿದ್ದು ಜೂನ್ 22ರವರೆಗೆ ತನ್ನದೇ ಆದ 7ನೇ ಮನೆಯಲ್ಲಿ ಬಲವಾಗಿ ನಿಂತು ವ್ಯಾಪಾರ ವಿಸ್ತರಣೆಯನ್ನು ಮಾಡಲಿದ್ದು ಅನಂತರ 8ನೇ ಮನೆಯಲ್ಲಿ ಗುರು ಮತ್ತು ಶುಕ್ರರೊಂದಿಗೆ ವಿಲೀನಗೊಂಡು ಅತ್ಯಂತ ವಿಶ್ಲೇಷಣಾತ್ಮಕ ನಿರ್ಧಾರಗಳನ್ನು ತರಲಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಶನಿ ಗ್ರಹದ ವಿಚಾರಕ್ಕೆ ಬರೋದಾದರೆ 4ನೇ ಮನೆಯ ಮೀನ ರಾಶಿಯಲ್ಲಿ ಯಥಸ್ಥಿತಿಯಲ್ಲಿ ಇರತಕ್ಕಂತಹ ಶನಿಯು ಅರ್ಧಾಷ್ಟಮ ಶನಿಯ ಸಂಚಾರ ಮುಂದುವರಿತಾ ಹೋಗ್ತದೆ. ಭಾರಿ ಕೌಟುಂಬಿಕ ಕರ್ತವ್ಯಗಳನ್ನು ಪರಿಚಯಿಸಲಿದ್ದಾರೆ ಅಂತಲೇ ಹೇಳ್ಬೋದು. ತಾಯಿಯ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸುವಂತೆ ಸೂಚಿಸಲಿದ್ದು ರಿಯಲ್ ಎಸ್ಟೇಟ್ ವ್ಯವಹಾರಗಳಲ್ಲಿ ಎಚ್ಚರಿಕೆ ಹೆಜ್ಜೆಗಳನ್ನು ಕೂಡ ಬಯಸಲಿದ್ದಾರೆ ಅಂತಲೇ ಹೇಳ್ಬೋದು. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಾಣಲಿದ್ದೀರಿ. ಇನ್ನು ಈ ರಾಶಿಯವರ ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬರೋದಾದರೆ ಅದರಲ್ಲೂ ಈ ಜೂನ್ 4ರ ನಂತರ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ಜೂನ್ 2ರಂದೆಯೇ ಗುರು ಕೂಡ ಸಂಚಾರವನ್ನು ಮಾಡಿರೋ ಕಾರಣ
ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಆರ್ಥಿಕ ವ್ಯವಹಾರದಲ್ಲಿ ಕಾಣ್ತಾ ಬಂದರೆ ಈ ತಿಂಗಳು ಅಸಾಧಾರಣವಾದಂತಹ ಪ್ರಗತಿಯನ್ನು ಈ ರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ನೀಡಲಿದೆ ಅಂತಲೇ ಹೇಳ್ಬೋದು. ನಿಮ್ಮ 10ನೇ ಮನೆಯ ಅಧಿಪತಿಯಾದಂತಹ ಬುಧನು ಜೂನ್ 22ರವರೆಗೆ 7ನೇ ಮನೆಯಲ್ಲಿ ತನ್ನದೇ ಆದಂತಹ ರಾಶಿಯನ್ನು ಆಕ್ರಮಿಸಿಕೊಂಡಿರುವುದರಿಂದ ನಿಮ್ಮ ಕಾರ್ಪೊರೇಟ್ ಪರಿಕಲ್ಪನೆಗಳು ಮತ್ತು ಕಾರ್ಯಕರ್ತದ ಒಳಹರಿವು ಕೆಲಸದ ಸ್ಥಳದಲ್ಲಿ ಹೆಚ್ಚಿದ ಮೇಲುಗೆಯನ್ನು ಗಳಿಸಲಿದೆ ಅಂತಲೇ ಹೇಳ್ಬೋದು. ಇದಲ್ಲದೆ ಜೂನ್ 21ರಂದು ಶತ್ರುಸ್ಥಾನವಾದ 6ನೇ ಮನೆಗೆ ಮಂಗಳನು ಪ್ರವೇಶವನ್ನು ಮಾಡೋ ಕಾರಣ ಅಂತಿಮ ಗುರಾಣಿಯಂತೆ ಕಾರ್ಯನಿರ್ವಹಿಸುತ್ತದೆ ಅಂತಲೇ ಹೇಳ್ಬೋದು. ನಿಮ್ಮ ಪ್ರಯತ್ನಗಳನ್ನು ಹಾಳು ಮಾಡಲು ಪ್ರಯತ್ನಿಸುವವರು ಹಿಂದೆ ಸರಿಯುತ್ತಾರೆ ಅಥವಾ ಕಾರ್ಪೊರೇಟ್ ವಲಯದಲ್ಲಿ ನಿರ್ಗಮಿಸುತ್ತಾರೆ ಅಂತಲೇ ಹೇಳ್ಬೋದು. ಅದರಲ್ಲೂ ಈ ಜೂನ್ 4ರ ನಂತರ ನೀವು ವೃತ್ತಿ ಬಡ್ತಿ ಮತ್ತು ಅಪೇಕ್ಷಿತ ವರ್ಗಾವಣೆಯನ್ನು ನಿರೀಕ್ಷಿಸುತ್ತಿದ್ದರೆ ಈ ತಿಂಗಳ ಅಂತ್ಯದ ವೇಳೆಗೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಕಾಣುವುದರ ಜೊತೆಗೆ ಈ ಜೂನ್ 4ರ ನಂತರವೂ ಕೂಡ ನಿಮ್ಮ ಸಕಾರಾತ್ಮಕ ಸುದ್ದಿಗಳು ಯಶಸ್ವಿಯಾಗಿ ಹೊರಹೊಮ್ಮುತ್ತವೆ ಅಂತಲೇ ಹೇಳ್ಬೋದು. ಮಾಹಿತಿ ತಂತ್ರಜ್ಞಾನ, ಡೇಟಾ ಅನಾಲಿಟಿಕ್ಸ್ ಅಥವಾ ಕಾರ್ಪೊರೇಟ್ ಸಂಶೋಧನೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವೃತ್ತಿಪರರಿಗೆ 8ನೇ ಮನೆಯಲ್ಲಿ ಇರತಕ್ಕಂತಹ ಉಚ್ಚ ಸ್ಥಾನದಲ್ಲಿ ಗುರು ಸಾಕಷ್ಟು ಬದಲಾವಣೆಗಳನ್ನು ತರಲಿದ್ದು ಪ್ರಮುಖ ಆವಿಷ್ಕಾರಗಳಿಗೆ ಮತ್ತು ವ್ಯಾಪಕ ವೃತ್ತಿಪರ ಮನ್ನಣೆಗೆ ಇದು ಬಾಗಿಲನ್ನು ತರಲಿದೆ ಅಂತಲೇ ಹೇಳ್ಬೋದು. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಾಣಲಿದ್ದೀರಿ. ಇನ್ನು ಈ ರಾಶಿಯವರ ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ವಿಚಾರಕ್ಕೆ ಬರೋದಾದರೆ ಈ ಜೂನ್ 4ರ ನಂತರವೂ ಕೂಡ ಹೆಚ್ಚು ಅನುಕೂಲಕರವಾಗಿರಲಿದೆ ಅಂತಲೇ ಹೇಳ್ಬೋದು. ನಿಮ್ಮ 7ನೇ ಮನೆಯ ಅಧಿಪತಿ ಬುಧನು ತನ್ನದೇ ಆದಂತಹ ಮನೆಯನ್ನು ಸಂಚರಿಸುವ ಕಾರಣ ನಿಮ್ಮ ವಾಣಿಜ್ಯ ಹೆಜ್ಜೆ ಗುರುತನ್ನು ಗುರುತಿಸಲು ಮತ್ತು ಲಾಭದಾಯಕ ಹೊಸ ಪಾಲುದಾರಿಕೆಗಳನ್ನು ಸ್ಥಾಪಿಸಲು ಸಾಕಷ್ಟು ಅವಕಾಶಗಳು ಲಭ್ಯವಾಗ್ತಾ ಹೋಗ್ತವೆ. ಕನ್ಸಲ್ಟೆನ್ಸಿಗಳು, ಏಜೆನ್ಸಿಗಳು ಅಥವಾ ಹಣಕಾಸು ವಲಯಗಳನ್ನು ನಿರ್ವಹಿಸುವವರು ಗ್ರಾಹಕರಿಂದ ಅತ್ಯುತ್ತಮವಾದಂತಹ ಪ್ರತಿಕ್ರಿಯೆಯನ್ನು ಪಡೆದುಕೊಳ್ತೀರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಒಟ್ಟಾರೆಯಾಗಿ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಾಣಲಿದ್ದೀರಿ. ಜೂನ್ 15ರ ನಂತರ ನಿಮ್ಮ 9ನೇ ಮನೆಯ ಅಧಿಪತಿ ಸೂರ್ಯನು 7ನೇ ಮನೆಗೆ ಪ್ರವೇಶವನ್ನು ಮಾಡಿದ ನಂತರ ಸರ್ಕಾರಿ ಮಟ್ಟದಲ್ಲಿ ನಿಮ್ಮ ಪರವಾಗಿ ಇತ್ಯರ್ಥಗೊಳ್ತಾ ಹೋಗ್ತದೆ. ಲಾಭವು ಸುಗಮವಾಗಿ ಹರಿವನ್ನು ಮಾಡಲು ನಿಮ್ಮ ಸಹವರ್ತಿಗಳೊಂದಿಗಿನ ವಾಣಿಜ್ಯ ಮಾತುಕತೆಗಳ ಸಮಯದಲ್ಲಿ ನೀವು ಅತಿಯಾದ ಪ್ರದರ್ಶಿಸಲು ಕಳಿ ಅಂತಲೇ ಹೇಳ್ಬೋದು. ಇನ್ನು ಫೈನಾನ್ಷಿಯಲ್ ಸ್ಟೇಟಸ್ ಅಂದರೆ ಆರ್ಥಿಕ ಸ್ಥಿತಿ ಮತ್ತು ಸಂಪತ್ತಿನ ವಿಚಾರಕ್ಕೆ ಬರೋದಾದರೆ ಭವ್ಯವಾದ ಮತ್ತು ಅನಿರೀಕ್ಷಿತ ಬದಲಾವಣೆಗಳನ್ನು ಈ ತಿಂಗಳು ತರಲಿದೆ ಅಂತಲೇ ಹೇಳ್ಬೋದು. ನಿಮ್ಮ 8ನೇ ಮನೆಯಲ್ಲಿ ರೂಪುಗೊಳ್ಳುತ್ತಿರತಕ್ಕಂತಹ ಪ್ರಬಲ ಗ್ರಹಗಳ ಸಂಯೋಜನೆಯು ಅಂದರೆ ಉಚ್ಚ ಸ್ಥಾನದಲ್ಲಿ ಗುರು, ಶುಕ್ರ ಮತ್ತು ಬುಧ ಹೆಚ್ಚು ಪರಿಣಾಮಕಾರಿಯಾದ ವಿಪರೀತ ರಾಜಯುಗವನ್ನು ಪ್ರಚೋದಿಸಲಿದೆ ಅಂತಲೇ ಹೇಳ್ಬೋದು. ಈ ಗ್ರಹಗತಿಯು ನೀವು ಬರುವುದಿಲ್ಲವೆಂದು ಕೈಬಿಟ್ಟಿದ್ದ ಹಳೆಯ ಆರ್ಥಿಕ ಬದಲಾವಣೆಗಳನ್ನು ಸುಲಭವಾಗಿ ವಸೂಲಿ ಮಾಡಲು ಇದು ಸಹಾಯವನ್ನು ಮಾಡಲಿದೆ ಅಂತಲೇ ಹೇಳ್ಬೋದು. ವಿಮಾ ಪಾಲಿಸಿಗಳು, ಪಿತ್ರಾರ್ಜಿತ ಆಸ್ತಿಗಳು ಅಥವಾ ಹೂಡಿಕೆಯ ಮೆಚುರಿಟಿ ಮೂಲಕ ನೀವು ಹಣ ಹಾಗೆ ಗಣನೀಯ ಆರ್ಥಿಕ ಲಾಭಗಳನ್ನು ಕಾಣ್ತಾ ಬರ್ತೀರಿ. 8ನೇ ಮನೆಯಲ್ಲಿ ಶನಿ ಇರುವುದರಿಂದ ಈ ನಗದು ಹಣವನ್ನು ರಿಯಲ್ ಎಸ್ಟೇಟ್ ಅಥವಾ ಆಸ್ತಿಯಂತಹ ದೀರ್ಘಕಾಲೀನ ಸ್ವತ್ತುಗಳಲ್ಲಿ ಪರಿವರ್ತಿಸುತ್ತಾ ನೀವು ಸಹಜವಾಗಿ ಒಲವನ್ನು ತೋರ್ತಾ ಬಂದರೆ ಇದು ನಿಮಗೆ ಭವಿಷ್ಯದ ಭದ್ರತೆಯನ್ನು ಅತ್ಯುತ್ತಮವಾಗಿ ಹೆಜ್ಜೆ ಇಡಲು ಬಹಳಷ್ಟು ಅನುಕೂಲಕರವನ್ನು ಮಾಡಿಕೊಳ್ಳಿದೆ ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ನಿಮ್ಮ ರಾಶಿ ಅಧಿಪತಿಯಾದಂತಹ ಗುರು 8ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಇರುವ ಕಾರಣ ಶಕ್ತಿಯುತವಾದಂತಹ ಜೀವದಾಯಕ ಕವಚವನ್ನು ಆಗಿ ಇದು ಕಾರ್ಯವನ್ನು ನಿರ್ವಹಿಸಲಿದೆ. ದೀರ್ಘಕಾಲದ ದೈಹಿಕ ಸಮಸ್ಯೆಗಳು ಈ ಅವಧಿಯಲ್ಲಿ ಗುಣಮುಖವಾಗಲು ಪ್ರಾರಂಭಿಸಲಿದ್ದು ಇದು ನಿಮ್ಮ ಆಯುಷ್ಯವನ್ನು ಸ್ಪಷ್ಟವಾಗಿ ಹೆಚ್ಚಿಸಲಿದೆ. ಜೂನ್ 15ರ ನಂತರ 7ನೇ ಮನೆಯಲ್ಲಿ ಸೂರ್ಯನು ನಿಮ್ಮ ದೇಹದ ಉಷ್ಣತೆಯನ್ನು ಹೆಚ್ಚಿಸಬಹುದು. ಆದರೆ ಇದರ ಜೊತೆಗೆ ಜೂನ್ 21ರ ನಂತರ 6ನೇ ಮನೆಯಲ್ಲಿನ ಮಂಗಳನ ಪ್ರವೇಶವು ಭಾರೀ ಕೆಲಸದ ಹೊರೆಯಿಂದಾಗಿ ನಿಮ್ಮ ದೈಹಿಕ ಆಯಾಸವನ್ನು ಹೆಚ್ಚಿಸಲಿದೆ. ಸಮಯಕ್ಕೆ ಸರಿಯಾಗಿ ವಿಶ್ರಾಂತಿ ಪಡೆಯಲು ವಿಫಲವಾದರೆ ತಾತ್ಕಾಲಿಕ ಕಣ್ಣಿನ ಆಯಾಸ ಅಥವಾ ನರಗಳ ಒತ್ತಡಕ್ಕೆ ಕಾರಣ ಉಂಟಾಗಬಹುದು. ಧ್ಯಾನ ಅಥವಾ ಯೋಗಕ್ಕೆ ಸಮಯವನ್ನು ಮೀಸಲಿಡುವುದು ಅಂತಿಮವಾಗಿ ಅತ್ಯಂತ ಸ್ಥಿರವಾದ ಮತ್ತು ಉತ್ತಮವಾದ ಸಂಬಂಧವನ್ನು ಇದು ನಿಮಗೆ ತಂದುಕೊಡಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ ವಿದ್ಯಾರ್ಥಿಗಳಿಗೆ ವಿಶೇಷವಾದ ವೈದ್ಯಕೀಯ ಸ್ಟ್ರೀಮ್ಗಳು, ಪುರಾತತ್ವ ಸಂಶೋಧನೆ, ಐತಿಹಾಸಿಕ ವಿಶ್ಲೇಷಣೆ ಅಥವಾ ಆಳವಾದ ತಾಂತ್ರಿಕ ಕ್ಷೇತ್ರಗಳನ್ನು ಅನುಸರಿಸುವವರಿಗೆ 8ನೇ ಮನೆಯಲ್ಲಿರ್ತಕ್ಕಂತಹ ಉಚ್ಚ ಸ್ಥಾನದಲ್ಲಿ ಗುರುವು ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರಲಿದ್ದಾರೆ. ಜೂನ್ 21ರ ನಂತರ 6ನೇ ಮನೆಯಲ್ಲಿ ಮಂಗಳನ ಸಂಚಾರವೂ ಕೂಡ ಉಂಟಾಗುವ ಕಾರಣ ಪ್ರತಿಷ್ಠಿತ ಸಂಸ್ಥೆಗಳ ಸೀಟುಗಳಿಗಾಗಿ ಅಥವಾ ಸರ್ಕಾರಿ ಹುದ್ದೆಗಳಿಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವ ಅಭ್ಯರ್ಥಿಗಳು
ಸಂಪೂರ್ಣ ವಿಜಯಶಾಲಿಯಾಗಿ ಆಗ್ತೀರಿ ಅಂತಲೇ ಹೇಳ್ಬೋದು. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಾಣಲಿದ್ದೀರಿ. ಹಾಗಾದರೆ ಈ ಜೂನ್ ತಿಂಗಳಿನಲ್ಲಿ ಈ ರಾಶಿಯವರು ಮಾಡಬೇಕಾಗಿರುವಂತಹ ಸರಳ ಪರಿಹಾರದ ವಿಚಾರಕ್ಕೆ ಬರೋದಾದರೆ, ಅರ್ಧಾಷ್ಟಮ ಶನಿಯ ಕೌಟುಂಬಿಕ ಕರ್ತವ್ಯಗಳನ್ನು ಸರಾಗಗೊಳಿಸಲು ನಿಮ್ಮ ಉಚ್ಚ ಸ್ಥಾನದಲ್ಲಿ ರಾಶಿಯಾಧಿಪತಿಯಾದಂತಹ ಅದ್ಭುತ ಫಲಗಳನ್ನು ಸಂಪೂರ್ಣವಾಗಿ ಪಡೆಯಲು ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರಗಳನ್ನು ಮಾಡ್ತಾ ಬನ್ನಿ. 4ನೇ ಮನೆಯಲ್ಲಿ ಶನಿಯಿಂದ ಉದ್ಭವಿಸುವ ಕೌಟುಂಬಿಕ ಆತಂಕಗಳನ್ನು ಎದುರಿಸಲು ಶನಿವಾರದಂದು ಶಿವನ ದೇವಾಲಯದಲ್ಲಿ ನೀರು ಅಥವಾ ಹಾಲಿನ ಅಭಿಷೇಕ ಮಾಡಿ ನಿಮ್ಮ ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ತಾ ಬನ್ನಿ. ಜೂನ್ 15ರ ನಂತರ 7ನೇ ಮನೆಯಲ್ಲಿ ಸೂರ್ಯನು ಕೂಡ ಪ್ರವೇಶವನ್ನು ಮಾಡುವ ಕಾರಣ ಸಾಕಷ್ಟು ಬದಲಾವಣೆಗಳನ್ನು ಕಾಣಲಿದ್ದೀರಿ ಅಂತಲೇ ಹೇಳ್ಬೋದು. ನಾವು ತಿಳಿಸ್ಕೊಟ್ಟಿರುವಂತಹ ಎಲ್ಲ ಸರಳ ಪರಿಹಾರಗಳ ಜೊತೆಗೆ ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ. ಹಾಗೆಯೇ ಸಾಧ್ಯವಾದರೆ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರ್ತದೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಅಂಗರಾಯಕಾಯ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಸುಬ್ರಹ್ಮಣ್ಯಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಶನಿದೇವರು, ಮಂಗಳದೇವ, ಗುರುದೇವ, ಲಕ್ಷ್ಮೀನಾರಾಯಣ, ಸೂರ್ಯದೇವ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೇನೆ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.